ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವ್ದ್ರ ಬಗ್ಗೆ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ರಾಜ್ಯಶಾಸ್ತ್ರದ ಸ್ವರೂಪ, ಅರ್ಥ, ಪರಿಚಯ, ವ್ಯಾಪ್ತಿ, ಯಾವುದು ವ್ಯಾಖ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತಿಳ್ಕೊಂಡಿದ್ವಿ. ಬಟ್ ಇವಾಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಅಭ್ಯಾಸದ, ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ರಾಜ್ಯಶಾಸ್ತ್ರ ವಿಷಯದ ಅಂದರೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ರಾಜ್ಯಶಾಸ್ತ್ರ ವಿಷಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರ ಮಿತಿ, ಮೇರೆ, ಎಲ್ಲೆ ಅಥವಾ ಗಡಿ ಎಂಬ ಅರ್ಥವನ್ನು ನೀಡ್ತಕ್ಕಂಥದ್ದೇ ರಾಜ್ಯಶಾಸ್ತ್ರದ ವ್ಯಾಪ್ತಿಯಾಗಿದೆ. ಅಥವಾ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎನ್ನುವರು ಅಂತ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೇನು ಅಂತ ಕೇಳ್ತಾರೆ. ಆವಾಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಅಭ್ಯಾಸದ ಮಿತಿ, ಎಲ್ಲೆ, ಮೇರೆ ಅಥವಾ ಗಡಿ ಎಂಬ ಅರ್ಥವನ್ನು ನೀಡ್ತಕ್ಕಂಥದ್ದೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ನೀವು ಬರಿಬೇಕು, ಅಥವಾ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎನ್ನುವರು ಅಂತ ಬರಿಬೇಕಾಗತ್ತೆ. ಇದರಲ್ಲಿ ಏನಾಗಿದೆಪ್ಪ ಅಂತಂದರೆ ಕೆಲವೊಂದು ವಿಷಯಗಳನ್ನು, ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಇದರಲ್ಲಿ ಏನನ್ನ ಕುರಿತು ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಅನ್ನೋ ವಿಷಯಗಳ ಬಗ್ಗೆ ಏನಾಗಿದ್ದಾವೆ ಸ್ವಲ್ಪ ವಿವರಣೆಯನ್ನು ನೀಡಿದ್ದಾರೆ ಅಂತ ನಾವು ತಿಳ್ಕೊಬೋದು. ಇದರಲ್ಲಿ ಅಂದರೆ ರಾಜ್ಯಶಾಸ್ತ್ರದ ವಸ್ತು ವಿಷಯದ ಬಗ್ಗೆ ಒಟ್ಟು 3 ವರ್ಗದ ಚಿಂತಕರು ಏನು ಮಾಡಿದ್ದಾರೆ, 3 ರೀತಿಯ ಅಭಿಪ್ರಾಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. 3 ವರ್ಗದ ರಾಜಕೀಯ ಚಿಂತಕರು ಏನು ಮಾಡಿದ್ದಾರೆ, ಈ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ರಾಜ್ಯದ ಅಧ್ಯಯನ, ಸರ್ಕಾರದ ಅಧ್ಯಯನ, ಕೊನೆಯದಾಗಿ ರಾಜ್ಯ ಮತ್ತು ಸರ್ಕಾರ ಎರಡರ ಅಧ್ಯಯನ ಅಂತ ನಮಗೆ ತಿಳಿಸ್ತಾರೆ. ಹೌದಾ? ಅದರಲ್ಲಿ ರಾಜ್ಯದ ಅಧ್ಯಯನ ಅನ್ನೋದ್ರ ಬಗ್ಗೆ ಕೆಲವೊಬ್ಬ ರಾಜಕೀಯ ಚಿಂತಕರು ಏನು ಮಾಡಿದ್ದಾರೆ, ತಮ್ಮದೇ ಆದ ವ್ಯಾಖ್ಯೆಗಳನ್ನು ಅಥವಾ ತಮ್ಮದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ, ಮೊದಲನೇ ಗುಂಪಿಗೆ ಸೇರಿರ್ತಕ್ಕಂಥ ಗ್ಯಾರಿಸ್, ಗಾರ್ನರ್, ಗುಡೌನ್ ಮತ್ತು ಬ್ಲೆಂಟಸ್ಲಿ ಅನ್ನೋರು ಬರ್ತಾರೆ. ಯಾರ್ಯಾರು ಬರ್ತಾರೆ? ಗ್ಯಾರಿಸ್, ಗುಡೌನ್, ಗುಡ್ನೌ ಮತ್ತು ಯಾರು ಬರ್ತಾರೆ? ಗಾರ್ನರ್, ಕೊನೆಯದಾಗಿ ಬ್ಲೆಂಟಸ್ಲಿ. ಇವರು ಏನು ಮಾಡಿದ್ದಾರೆ, ರಾಜ್ಯದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಅಧ್ಯಯನವೇ ಪ್ರಮುಖವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಅಧ್ಯಯನವನ್ನು ತಿಳಿಸ್ತಾರೆ. ಅಂದರೆ ರಾಜ್ಯದ ಅಧ್ಯಯನ, ಇದರಲ್ಲಿ ಯಾವ ವಿಷಯಗಳನ್ನ ಕುರಿತು ಅಧ್ಯಯನವನ್ನ ಮಾಡಬಹುದು, ರಾಜಕೀಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವ ವಿಷಯಗಳು ಇದಕ್ಕೆ ಮಹತ್ವಪೂರ್ಣದಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ರಾಜ್ಯದ ಉಗಮ, ವಿಕಾಸ, ಪ್ರಗತಿ, ಅಭಿವೃದ್ಧಿ, ರಾಜ್ಯದ ವಿಧಗಳು, ಎಷ್ಟು ವಿಧಗಳಿದಾವೆ ಮತ್ತು ಅದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅಥವಾ ಅಧ್ಯಯನವನ್ನ ಮಾಡ್ತಾರೆ. ರಾಜ್ಯದ ಉಗಮ, ವಿಕಾಸ, ಅಭಿವೃದ್ಧಿ, ರಾಜ್ಯದ ವಿಧಗಳು ಯಾವ್ಯಾವು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರ ಕಾರ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಈ ರಾಜ್ಯ ಅಧ್ಯಯನದಲ್ಲಿ ಗ್ಯಾರಿಸ್, ಗುಡ್ನೌ, ಗಾರ್ನರ್, ಬ್ಲೆಂಟಸ್ಲಿ ಅನ್ನೋರು ಇದ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಸರ್ಕಾರದ ಅಧ್ಯಯನ. ಇದನ್ನು ಕೂಡ ಕೆಲವೊಂದು ರಾಜಕೀಯ ಚಿಂತಕರು ಏನು ಮಾಡ್ತಾರೆ, ಕೆಲವೊಬ್ಬ ರಾಜಕೀಯ ಚಿಂತಕರು ಕೂಡ ಸರ್ಕಾರದ ಬಗ್ಗೆ, ಅಂದರೆ ರಾಜ್ಯಶಾಸ್ತ್ರ ಅಂದರೆ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ರಾಜ್ಯಶಾಸ್ತ್ರ ಅನ್ನೋದನ್ನ ಪ್ರಮುಖ ವಿಷಯವನ್ನಾಗಿ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದರಲ್ಲಿ ಜಾನ್ ಶೀಲೆ ಮತ್ತು ಸ್ಟೀಫನ್ ಲೀಕಾಕ್, ಕೊನೆಯದಾಗಿ ರಾಬರ್ಟ್ಸ್.
ಸರಿ, ರಾಬನ್ಸ್ ಅಲ್ಲ, ರಾಬ್ಸನ್. ರಾಬ್ಸನ್ ಅನ್ನೋನು ಏನ್ ಮಾಡ್ತಾ ಹೋಗ್ತಾನೆ, ಯಾರು ಈ 4 ಜನ ರಾಜಕೀಯ ಚಿಂತಕರು ಅಂತಾನು ಕರಿಬಹುದು ಅಥವಾ ರಾಜಕೀಯ ತತ್ವಜ್ಞಾನಿಗಳು ಅಂತಾನು ಕೂಡ ಕರಿಬಹುದು. ಇವ್ರು ಏನ್ ಮಾಡ್ತಾರೆ, ಸರ್ಕಾರದ ಅಧ್ಯಯನವೇ ರಾಜ್ಯಶಾಸ್ತ್ರದ ಅಧ್ಯಯನ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ರಾಜ್ಯಶಾಸ್ತ್ರದಲ್ಲಿ ಸರ್ಕಾರದ ಅಧ್ಯಯನವನ್ನ ಮಾಡ್ತಕ್ಕಂಥದ್ದೇ ನಾವು ಸಂಪೂರ್ಣವಾಗಿ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದ ಹಾಗೆ ಅನ್ನೋದ್ರ ಬಗ್ಗೆ ಜಾನ್ ಶೀಲೆ, ಸ್ಟೀಫನ್ ಲೀಕಾಕ್ ಮತ್ತು ರಾಬ್ಸನ್ ಅನ್ನೋರು ಏನ್ ಮಾಡ್ತಾರೆ, ಸರ್ಕಾರದ ಅಧ್ಯಯನವನ್ನ ಮಾಡ್ತಾರೆ. ಈ ಸರ್ಕಾರದಲ್ಲಿ ಕೆಲವೊಂದು ಅಂದ್ರೆ ಸರ್ಕಾರದ ಉಗಮ ಯಾವ ರೀತಿ ಆಯಿತು, ಅದರ ವಿಕಾಸ ಯಾವ ರೀತಿ ಆಯಿತು, ಅದು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ, ಸರ್ಕಾರದ ವಿಧಗಳು ಯಾವುವು ಮತ್ತು ಎಲ್ಲ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಸರ್ಕಾರಿ ವಿಧಗಳು ಯಾವುವು ಮತ್ತು ಅಂಗಗಳು ಯಾವುವು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನವಾಗಿದೆ ಅಂತ ಯಾರು ಇವ್ರು 4 ಜನ ರಾಜಕೀಯ ಚಿಂತಕರು ಹೇಳ್ತಾ ಹೋಗ್ತಾರೆ. ರಾಜ್ಯಶಾಸ್ತ್ರ ಅಂದ್ರೆ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡೋದೇ ರಾಜ್ಯಶಾಸ್ತ್ರ, ಹೌದಾ? ಅಂದ್ರೆ ನಾವು ಫಸ್ಟ್ ಹೇಳಿದ್ವಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಟ್ಟು ಈ 3 ಭಾಗಗಳಲ್ಲೇ ಅದರ ವಿಂಗಡಣೆ ನಾವು ಮಾಡ್ಬೋದು, ಹೌದಾ? ಕೆಲವೊಂದು ಚಿಂತಕರು ರಾಜ್ಯದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳಿದ್ರು, ಇನ್ನೊಂದು ಕೆಲವೊಂದು ರಾಜಕೀಯ ಚಿಂತಕರು ಸರ್ಕಾರದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳಿದ್ರು, ಇನ್ನು ಕೆಲವೊಂದು ರಾಜಕೀಯ ಚಿಂತಕರು ಏನ್ ಹೇಳ್ತಾರೆ, ಸರ್ಕಾರ ಮತ್ತು ರಾಜ್ಯ ಮತ್ತು ಸರ್ಕಾರದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಲಾಸ್ಕಿ, ಗೆಟನ್, ಗಿಲ್ಕ್ರಿಸ್ಟ್, ಮತ್ತು ಪಾಲ್ ಜೆನೆಟ್. ಈ 4 ಜನ ಏನ್ ಮಾಡ್ತಾರೆ, ರಾಜ್ಯ ಮತ್ತು ಸರ್ಕಾರದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನ್ ಹೇಳಿದ್ರು, ರಾಜ್ಯದ ಉಗಮ ಯಾವ ರೀತಿ ಆಯ್ತು, ವಿಕಾಸ ಯಾವ ರೀತಿ ಆಯ್ತು, ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಅಥವಾ ರಾಜ್ಯದ ವಿಧಗಳು ಯಾವುವು ಮತ್ತು ರಾಜ್ಯದ ಅಧಿಕಾರ ಕಾರ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಈ 4 ಜನ ಡಿಸ್ಕಸ್ ಮಾಡಿದ್ರೆ, ಸರ್ಕಾರದ ಅಧ್ಯಯನ ಅದ್ರ ಬಗ್ಗೆ ಅಂದ್ರೆ ಸರ್ಕಾರದ ಉಗಮ, ಸರ್ಕಾರದ ಬೆಳವಣಿಗೆ, ಸರ್ಕಾರದ ಅಂಗಗಳು ಯಾವುವು, ಸರ್ಕಾರದ ವಿಧಗಳು ಯಾವುವು ಅನ್ನೋದ್ರ ಬಗ್ಗೆ ಯಾರು ಅಧ್ಯಯನ ಮಾಡಿರ್ತಕ್ಕಂಥವ್ರು ಈ 4 ಜನ, ಹೌದಾ? ರಾಜ್ಯ ಮತ್ತು ಸರ್ಕಾರದ ಅಧ್ಯಯನ ಅದನ್ನ ಎರಡನ್ನು ಅಧ್ಯಯನ ಮಾಡಬೇಕಂತವ್ರು ಈ 4 ಜನ ಅಂತ ಹೇಳ್ಬೋದು. ಲಾಸ್ಕಿ, ಗೆಟಲ್, ಗಿಲ್ಕ್ರಿಸ್ಟ್, ಪಾಲ್ ಜೆನೆಟ್ ಅನ್ನೋರು ಏನ್ ಮಾಡಿದ್ರು, ರಾಜ್ಯ ಮತ್ತು ಸರ್ಕಾರದ ಎರಡರ ಅಧ್ಯಯನವನ್ನ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿದೆ. ರಾಜ್ಯಶಾಸ್ತ್ರ ಅಂದ್ರೆ ಕೇವಲ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದಲ್ಲ, ರಾಜ್ಯಶಾಸ್ತ್ರ ಅಂದ್ರೆ ಕೇವಲ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡೋದಲ್ಲ, ರಾಜ್ಯಶಾಸ್ತ್ರ ಅಂದ್ರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ರಾಜ್ಯಶಾಸ್ತ್ರ. ಇವೆರಡರ ಸಮೂಹ ಅಧ್ಯಯನವನ್ನೇ ಏನಂತ ಕರೀತಾರೆ, ರಾಜ್ಯಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಇವರ ಅಭಿಪ್ರಾಯ ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವಾಗಿದೆ ಅಂತ ಕೂಡ ತಿಳ್ಕೋಬಹುದು. ಯಾಕಪ್ಪ ಅಂತಂದ್ರೆ ಸರ್ಕಾರವಿಲ್ಲದೆ ರಾಜ್ಯ ನಿರ್ಮಾಣವಾಗಲಾರದು, ಅಥವಾ ರಾಜ್ಯ ಇಲ್ಲದೆ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಈ 4 ಜನ ರಾಜಕೀಯ ಚಿಂತಕರು ತಿಳಿಸ್ತಾ ಹೋಗ್ತಾರೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ರಾಜ್ಯ ಇಲ್ಲಂದ್ರೆ ಸರ್ಕಾರಗಳಿಲ್ಲ, ಸರ್ಕಾರ ಇಲ್ಲಂದ್ರೆ ರಾಜ್ಯಗಳಿಲ್ಲ. ಅಂದ್ರೆ ಒಂದು ರಾಜ್ಯದ ಆಡಳಿತ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಸರ್ಕಾರ ಬೇಕೇ ಬೇಕು. ಸರ್ಕಾರವನ್ನ ನಾವು ಎಲ್ಲಿ ಸ್ಥಾಪನೆ ಮಾಡೋಕ್ಕಾಗುತ್ತೆ? ಒಂದು ರಾಜ್ಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಸರ್ಕಾರವನ್ನ ಸ್ಥಾಪನೆ ಮಾಡಿ ಆಡಳಿತವನ್ನ ನಡೆಸಬಹುದು, ಹೌದಾ? ಸುಮ್ಮನೆ ಸರ್ಕಾರನ ನಡೆಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಲ್ಲಿ ಅಂತ ನಡೆಸ್ತೀರಾ? ಅದರ ಆಡಳಿತವನ್ನ, ಅಧಿಕಾರ ಕಾರ್ಯಗಳನ್ನ ಎಲ್ಲಿ ಚಲಾಯಿಸ್ತೀರಾ ನೀವು? ಅಂದ್ರೆ ಅಕ್ಯುರೇಟ್ ಆಗಿ ಒಂದು ರಾಜ್ಯ ಬೇಕು. ರಾಜ್ಯ ಸರ್ಕಾರವಿಲ್ಲದೆ ರಾಜ್ಯವನ್ನ ನಿರ್ಮಾಣ ಮಾಡಲಾಗದು ಮತ್ತು ರಾಜ್ಯದ ಅಧ್ಯಯನವು ರಾಜ್ಯದಿಂದ ಪ್ರಾರಂಭವಾಗಿ ಸರ್ಕಾರವಿಲ್ಲವಾದರೂ ಕೂಡ ಸರ್ಕಾರವಿಲ್ಲದೆ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಸರ್ಕಾರ ಇದೆ ರಾಜ್ಯ ಇಲ್ಲ, ರಾಜ್ಯ ಇದೆ ಸರ್ಕಾರಗಳಿಲ್ಲ. ಇವೆರಡು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಥವಾ ಭಾಗಗಳು ಅಂತ ಕೂಡ ನಾವು ಹೇಳ್ಬೋದು. ಈ
ನಮ್ಮ ರಾಜ್ಯಶಾಸ್ತ್ರಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಅಂತ ಕೂಡ ಹೇಳ್ಬೋದು. ನಿಮಗೆ ಸರ್ಕಾರದಲ್ಲಿ ಬರುತ್ತೆ, ಮುಂದಿನ ಲೆಸನ್ನಲ್ಲಿ ತಿಳಿತಾ ಹೋಗುತ್ತೆ. ಹೌದಾ? ಓಕೆ. ಅದಕ್ಕೆ ಇಲ್ಲಿ ಈ 4 ಜನ ರಾಜಕೀಯ ಚಿಂತಕರು ಏನು ಮಾಡಿದ್ರು, ರಾಜ್ಯ ಮತ್ತು ಸರ್ಕಾರ ಎರಡರ ಅಧ್ಯಯನವನ್ನ ಮಾಡಿದಾಗ ಸಂಪೂರ್ಣ ರಾಜ್ಯಶಾಸ್ತ್ರದ ವಿಷಯವನ್ನ ನಾವು ತಿಳ್ಕೊಂಡ ಹಾಗೆ. ಅಂದ್ರೆ ಈ ರಾಜ್ಯ ಮತ್ತು ಸರ್ಕಾರದ ಎರಡರ ಅಧ್ಯಯನವನ್ನ ಸಂಕ್ಷಿಪ್ತವಾಗಿ ಮಾಡುವಂಥದ್ದಲ್ಲ, ಸವಿವರಣೆಯಿಂದ ಕೂಡಿರ್ತಕ್ಕಂಥ ವಿಶ್ಲೇಷಣೆಯನ್ನ ಅಧ್ಯಯನ ಮಾಡಬೇಕು. ಅಂದಾಗ ಮಾತ್ರ ಇವೆರಡರ ಚಿತ್ರಣ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಅದನ್ನ ನಾವೇನು ಮಾಡ್ಬೋದು, ಕನ್ಕ್ಲೂಷನ್ ಆಗಿ ಕೊಡ್ಬೋದು, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಇದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಂದರೆ ಯಾವುದು, ತನ್ನ ಉದ್ದೇಶದ ಸಾಧನೆಗಾಗಿ ಹಾಗೂ ದೈನಂದಿನ ವ್ಯವಹಾರಗಳನ್ನು ನಡೆಸಬೇಕಾದರೆ ಸರ್ಕಾರ ಯಂತ್ರ ಅನಿವಾರ್ಯವಾಗಿದೆ. ತನ್ನ ದೈನಂದಿನ ಕೆಲಸಗಳನ್ನು ನಡೆಸುವುದರಲ್ಲಿ ಆಗಲಿ ಅಥವಾ ಯಾವುದು ರಾಜ್ಯ ಅನ್ನೋದು ತನ್ನ ಸಾಧನೆಗಾಗಿ ಅಥವಾ ದೈನಂದಿನ ಚಟುವಟಿಕೆಗಳಿಗಾಗಿ ಏನು ಮಾಡಬೇಕು, ಸರ್ಕಾರವನ್ನು ಅವಲಂಬಿಸಲೇಬೇಕು. ಈ ರೀತಿಯಾಗಿ ಇರ್ತಕ್ಕಂಥ ವ್ಯತ್ಯಾಸವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಯಾರು? ಈ 4 ಜನ ರಾಜಕೀಯ ಚಿಂತಕರು, ಲಾಸ್ಕಿ, ಗೆಟೆಲ್, ಗಿಲ್ಕ್ರಿಸ್ಟ್, ಪಾಲ್ಜನೆಟ್ ಅನ್ನೋರು ಏನು ಮಾಡ್ತಾರೆ, ರಾಜ್ಯ ಮತ್ತು ಸರ್ಕಾರದ ಅಧ್ಯಯನದ ರಾಜ್ಯಶಾಸ್ತ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದರಲ್ಲಿ ಯುನೆಸ್ಕೋ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಈ ಸಮ್ಮೇಳನವು ಸೆಪ್ಟೆಂಬರ್ 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಯುನೆಸ್ಕೋ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನವು ಸೆಪ್ಟೆಂಬರ್ 1948ರಲ್ಲಿ ನಡೆಯುತ್ತೆ. ಅದು ಎಲ್ಲಿಯಪ್ಪ ಅಂದ್ರೆ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಸೆಪ್ಟೆಂಬರ್ 1948 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದಲ್ಲಿ ಕೆಲವೊಂದು ರಾಜಕೀಯಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಅವು ಯಾವಪ್ಪ ಅಂತಂದ್ರೆ ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳು, ಥರ್ಡ್ ಒನ್ ರಾಜಕೀಯ ಸಂಸ್ಥೆಗಳು, ಫೋರ್ತ್ ಒನ್ ಅಂತಾರಾಷ್ಟ್ರೀಯ ಸಂಬಂಧಗಳು. ಒಟ್ಟು ಈ 4 ವಿಷಯಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಸಮ್ಮೇಳನದಲ್ಲಿ ರಾಜಕೀಯ ಚಿಂತಕರು ಏನ್ ಮಾಡ್ತಾರೆ, ವಿಷಯ ಮಂಡನೆಯನ್ನು ಮಾಡ್ತಾರೆ ಅಥವಾ ವರದಿಯನ್ನು ತಯಾರಿಸ್ತಾರೆ ಅಂತ ಕೂಡ ನಾವು
ರಾಜಕೀಯ ಪಕ್ಷಗಳು, ರಾಜಕೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು ಇವುಗಳು ಏನು ಹೇಳ್ತಾ ಹೋಗ್ತವೆ, ಅಥವಾ ರಾಜಕೀಯ ಚಿಂತಕರು ಇವುಗಳಲ್ಲಿ ಏನನ್ನ ವಿವರಣೆಯನ್ನ ಕೊಟ್ಟರು. ರಾಜಕೀಯ ಸಿದ್ಧಾಂತ. ಈ ರಾಜಕೀಯ ಸಿದ್ಧಾಂತದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನವು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ಳುತ್ತದೆ. ಈ ರಾಜ್ಯಶಾಸ್ತ್ರ ವಿಷಯ ಅನ್ನೋದೇ ರಾಜಕೀಯ ಸಿದ್ಧಾಂತಗಳಿಂದ ಏನಾಗ್ತಾ ಇದೆ, ಪ್ರಾರಂಭಗೊಳ್ಳುತ್ತೆ. ಅದರ ಆರಂಭನೆ ರಾಜಕೀಯ ಸಿದ್ಧಾಂತಗಳಿಂದ ಆರಂಭವಾಗ್ತದೆ. ರಾಜ್ಯಶಾಸ್ತ್ರದ ಆರಂಭವನ್ನೇ ಈ ವಿಷಯದಿಂದ ಏನ್ ಮಾಡ್ಬೋದು, ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಈ ರಾಜಕೀಯ ಸಿದ್ಧಾಂತಗಳಲ್ಲಿ ರಾಜ್ಯದ ಉಗಮ ಯಾವ ರೀತಿ ಆಗುತ್ತೆ, ಹೌದಾ? ಹಾಗೆ ರಾಜ್ಯದ ಉಗಮ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡೋದು, ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ವರದಿಯನ್ನು ಇದರಲ್ಲಿ ಸೇರಿಸಿರ್ತಾರೆ. ಗುರಿ ಮತ್ತು ಕಾರ್ಯಗಳು ಯಾವುವು, ರಾಜಕೀಯ ಸಿದ್ಧಾಂತದ ಅಥವಾ ರಾಜ್ಯಶಾಸ್ತ್ರದ ಗುರಿ ಮತ್ತು ಕಾರ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಈ ವಿಷಯದಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಮುಖ್ಯವಾಗಿ ಹೇಳಬೇಕಾದ್ರೆ ರಾಜಕೀಯ ತತ್ವಜ್ಞಾನಿಗಳ ವಿಚಾರಗಳು ಮತ್ತು ತತ್ವಗಳು ಮತ್ತು ಸಿದ್ಧಾಂತಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ. ಕೇವಲ ಇಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸೇರಿಕೊಂಡಿರ್ತಕ್ಕಂಥ ರಾಜಕೀಯ ವಿಜ್ಞಾನಿಗಳು, ರಾಜಕೀಯ ತತ್ವಜ್ಞಾನಿಗಳು, ರಾಜಕೀಯ ಚಿಂತಕರು ಅವರೆಲ್ಲ ಏನ್ ಮಾಡ್ತಾ ಬಂದ್ರು, ಈ ವಿಷಯ ಇದ್ರ ಯಾವುದು ರಾಜಕೀಯ ಸಿದ್ಧಾಂತಗಳಲ್ಲಿ ಅವರ ವಿಚಾರಧಾರೆಗಳನ್ನ ಸೇರಿಸ್ತಾರೆ. ಅಲ್ಲದೆ ಮತ್ತು ಅವರ ತತ್ವಾದರ್ಶಗಳನ್ನ ಕೂಡ ಸೇರಿಸ್ತಾ ಹೋಗ್ತಾರೆ. ಅವರಲ್ಲಿ ಇರ್ತಕ್ಕಂಥ ಸಿದ್ಧಾಂತಗಳನ್ನ ಅಂದ್ರೆ ರಾಜ್ಯಶಾಸ್ತ್ರ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರಾಜಕೀಯ ಚಿಂತಕರು ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಅಥವಾ ತಮ್ಮ ಅಭಿಪ್ರಾಯವನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದೇ ಈ ರಾಜಕೀಯ ಸಿದ್ಧಾಂತ. ಈ ವ್ಯವಸ್ಥೆಯನ್ನ ಈ ರಾಜಕೀಯ ಸಿದ್ಧಾಂತದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಸಿದ್ಧಾಂತದಲ್ಲಿ ಬರುವ ಪ್ರಮುಖ ಸಿದ್ಧಾಂತಗಳೆಂದರೆ ಪ್ರಜಾಪ್ರಭುತ್ವ. ಅಂದ್ರೆ ಈ ರಾಜಕೀಯ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು ಯಾವ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಯಾವಪ್ಪ ಅಂದ್ರೆ ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ವ್ಯಕ್ತಿವಾದ, ಉದಾರವಾದ, ಪ್ರಾಯೋಜಕತಾವಾದ, ಆದರ್ಶವಾದ ಮತ್ತು ಇವುಗಳ ಇತಿಹಾಸ, ಉಗಮಕ್ಕೆ ಕಾರಣಗಳ್ಯಾವು ಮತ್ತು ಅವುಗಳ ತತ್ವಗಳೇನು, ಈ ಸಿದ್ಧಾಂತಗಳ ನಡುವಿನ ವ್ಯತ್ಯಾಸಗಳೇನು, ಹೋಲಿಕೆಗಳು ಮತ್ತು ಉಪಯುಕ್ತತೆಯನ್ನ ಏನ್ ಮಾಡ್ತಾ ಹೋಗ್ತಾರೆ, ಇದರಲ್ಲಿ ಅಭ್ಯಾಸಿಸಲಾಗುತ್ತೆ. ಈ ರಾಜಕೀಯ ಸಿದ್ಧಾಂತದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಯಾವುದ್ರ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜವಾದದ ಬಗ್ಗೆ, ಸಮತಾವಾದದ ಬಗ್ಗೆ, ಹೌದಾ, ಉದಾರತಾವಾದದ ಬಗ್ಗೆ, ಇನ್ನು ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದಷ್ಟೇ ಅಲ್ಲದೆ ಇವುಗಳ ನಡುವಿನ ವ್ಯತ್ಯಾಸ ಏನು, ಇವುಗಳ ನಡುವಿನ ಹೋಲಿಕೆ ಏನು ಮತ್ತು ಇದರ ಉಪಯುಕ್ತತೆ ಏನು, ರಾಜ್ಯಶಾಸ್ತ್ರ ವಿಷಯವನ್ನ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಇದರ ಉಪಯೋಗವೇನು ಅನ್ನೋದ್ರ ಬಗ್ಗೆ ಈ ರಾಜಕೀಯ ಸಿದ್ಧಾಂತಗಳಲ್ಲಿ ವಿವರಣೆಯನ್ನ ನೀಡಿದ್ದಾರೆ ಅಂತ ಕೂಡ ಇಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್ ರಾಜಕೀಯ ಪಕ್ಷಗಳು. ಇಲ್ಲಿ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ, ಕಾರ್ಯಗಳು, ರಾಜಕೀಯ ಚರ್ಚೆಗಳು, ವೇದಿಕೆ ಭಾಷಣ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ ಗುಂಪುಗಳು ಇವು ರಾಜಕೀಯದ ಮೇಲೆ ಬೀರುವ ಪ್ರಭಾವ, ಚುನಾವಣೆಗಳು, ಮತದಾರರ ವರ್ಗ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ, ಇನ್ನು ಹಲವಾರು ವಿಷಯಗಳು ಇಲ್ಲಿ ವ್ಯಕ್ತವಾಗ್ತಾ ಹೋಗ್ತವೆ. ಯಾವುದರಲ್ಲಿ, ರಾಜಕೀಯ ಪಕ್ಷಗಳಲ್ಲಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದೇನು, ಪಕ್ಷಗಳಲ್ಲಿ ಬರ್ತದೆ ಅವುಗಳ ರಚನೆ ಯಾವ ರೀತಿ ಆಯಿತು, ರಾಜಕೀಯ ಪಕ್ಷಗಳ ರಚನೆ ಯಾವ ರೀತಿ ಆಗುತ್ತೆ ಮತ್ತು ಅವುಗಳ ರಾಜಕೀಯ ಪಕ್ಷಗಳನ್ನ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಒಂದುಗೂಡಿಸಬೇಕು, ಅಷ್ಟೇ ಅಲ್ಲದೆ ಮತ್ತು ಅದರ ಕಾರ್ಯಗಳು ಯಾವ ರೀತಿಯಾಗಿ ನಾವು ಹಾಕಿಕೊಳ್ಬೇಕು, ಅಂದ್ರೆ ಆ ಕಾರ್ಯಗಳು ಕೇವಲ ಪಕ್ಷಕ್ಕೆ ಸೀಮಿತವಾಗಿರ್ಬೇಕಾ ಅಥವಾ ಜನಪರವಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಕಾರ್ಯಗಳನ್ನ ಹಾಕಿಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾ ಹೋಗುತ್ತೆ, ಇದರಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಮತ್ತು ರಾಜಕೀಯ ಚರ್ಚೆಗಳ ಬಗ್ಗೆ, ಅಂದ್ರೆ ರಾಜಕೀಯದಲ್ಲಿ ನಡೆದಿರ್ತಕ್ಕಂಥ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸ್ತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳಾಗಿದ್ದಾವೆ. ಅಲ್ಲದೆ ವೇದಿಕೆಯ ಭಾಷಣ ಕೂಡ ಈ ಪಕ್ಷಗಳಲ್ಲಿಯೇ ಬರುತ್ತೆ. ಹೆಂಗಪ್ಪ ಅಂತಂದ್ರೆ ಇವಾಗ ವೇದಿಕೆ ಭಾಷಣ ಮಾಡ್ತಕ್ಕಂಥದ್ದು ರಾಜಕೀಯ ಪಕ್ಷಗಳಲ್ಲಿ ನಡೀತಿರ್ತಕ್ಕಂಥ ಏರುಪೇರುಗಳ ಬಗ್ಗೆ ಮತ್ತು ರಾಜಕೀಯದಲ್ಲಿ ಆಗ್ತಿರ್ತಕ್ಕಂಥ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಏನ್ ಮಾಡ್ತಾ ಹೋಗ್ಬೇಕು, ವೇದಿಕೆ ಭಾಷಣದಲ್ಲಿ ಸ್ಪಷ್ಟತೆಯನ್ನ ಕೊಡ್ತಾ ಹೋಗ್ಬೇಕು. ಇವಾಗ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಏನ್ ಮಾಡುತ್ತೆ, ತಮ್ಮ ಪಕ್ಷದ ಬಗ್ಗೆ ಮತ್ತು ರಾಜ್ಯದ ಜನತೆಯ ಬಗ್ಗೆ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳ ಕಾರ್ಯ ಮತ್ತು ಯೋಜನೆಗಳ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಸ್ಪಷ್ಟತೆಯನ್ನ ಕೊಡ್ತಾ ಹೋಗ್ತಾರೆ.
ಪಕ್ಷಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪಕ್ಷಗಳಲ್ಲಿ ಏನಾಗುತ್ತೆ, ಸರ್ಕಾರದ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತು ಪಕ್ಷದ ರಚನೆ ಬಗ್ಗೆ ಡಿಸ್ಕಸ್ ಮಾಡಲಾಗುತ್ತೆ, ಸಂಘಟನೆ ಬಗ್ಗೆ, ಕಾರ್ಯಗಳ ಬಗ್ಗೆ, ಗುರಿಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡಲಾಗುತ್ತೆ. ನೆಕ್ಸ್ಟು ರಾಜಕೀಯ ಸಂಸ್ಥೆಗಳು. ಈ ರಾಜಕೀಯ ಸಂಸ್ಥೆಗಳು ಕೂಡ ಅಷ್ಟೇ, ಇಲ್ಲಿ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನ, ಸರ್ಕಾರ ಮತ್ತು ಅವುಗಳ ವಿಧಗಳ ಬಗ್ಗೆ, ಸರ್ಕಾರದ ಅಂಗರಚನೆಗಳ ಬಗ್ಗೆ, ಅವುಗಳ ಕಾರ್ಯಗಳು, ಸ್ಥಳೀಯ ಸರ್ಕಾರಗಳು, ಸರ್ಕಾರದ ಮತ್ತು ಸಂವಿಧಾನದ ಹೋಲಿಕಾ ವಿಧಾನಗಳು ಹಾಗೂ ಸರ್ಕಾರದ ರಚನಾ ಕ್ರಮದ ಲೋಪದೋಷಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನಗಳ ಬಗ್ಗೆ. ಸಂವಿಧಾನ ಅನ್ನೋದು ಯಾವ ರೀತಿಯಾಗಿ ರಾಜ್ಯಕ್ಕೆ ಒಳಿತಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಬೇಕು. ಅಂದ್ರೆ ಸಂವಿಧಾನ ಅಂದ್ರೆ ಯೋಜನೆಗಳಂತ ಅನ್ಕೊಳ್ಳಿ, ಅಥವಾ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ, ನೀತಿ ನಿಯಮಗಳು ಅಂತ ತಿಳ್ಕೊಳ್ರಿ. ಇವಾಗ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳಿರ್ತವೆ. ಅದೇ ರೀತಿಯಾಗಿ ಒಂದು ಸಂಸ್ಥೆಯನ್ನ ಕಟ್ತಾ ಇದ್ದಾರೆ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳಿದಾವೆ. ಅವುಗಳನ್ನ ಯಾವ ರೀತಿ ಹಾಕಬೇಕು, ರಾಜಕೀಯವಾಗಿ ನಾವು ಮುಂದುವರಿತಾ ಇದ್ದೀವಿ ಅಂತಂದ್ರೆ ಜನಪರವಾಗಿ ಮೊದಲು ಯೋಚನೆ ಮಾಡಬೇಕು. ಜನರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ, ಜನರ ಯೋಗಕ್ಷೇಮವೇ ರಾಜ್ಯದ ಯೋಗಕ್ಷೇಮ. ಆ ರೀತಿಯಾಗಿ ಯೋಚನೆ ಮಾಡಿ ಏನ್ ಮಾಡಬೇಕು, ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೂಲ್ಸ್, ನೀತಿ ನಿಯಮಗಳನ್ನು ಹಾಕಿಕೊಂಡು ಸರ್ಕಾರಗಳು ಮತ್ತು ಅವುಗಳ ವಿಧಗಳು ಯಾವುವು, ಸರ್ಕಾರದ ಅಂಗರಚನೆಯ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹೌದಾ, ಕೆಲವೊಂದು ವಿಷಯಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಇದು ರಾಜಕೀಯ ಸಂಸ್ಥೆಗಳಾಗಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳು. ನೋಡ್ರಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ರೀತಿಯಾಗಿರುವಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ರಾಜ್ಯಗಳ ನಡುವಿನ ಸಂಬಂಧ, ಅಂತಾರಾಷ್ಟ್ರೀಯ ಕಾನೂನು, ವಿಶ್ವಶಾಂತಿಗಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿರ್ತಕ್ಕಂಥ ವಿಶ್ವಸಂಸ್ಥೆ, ಕಾಮನ್ವೆಲ್ತ್, ಇವುಗಳ ಮೂಲಕ ಏನ್ ಮಾಡೋದು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವುದು ಅಥವಾ ಉತ್ತಮಗೊಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರಾಜ್ಯಶಾಸ್ತ್ರ ಅಂದ್ರೆ ಕೇವಲ ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದೆ, ಸರ್ಕಾರದ ಬಗ್ಗೆ ಅಧ್ಯಯನ ಮಾಡಿದೆ, ರಾಜ್ಯ ಮತ್ತು ಸರ್ಕಾರಗಳ ಎರಡರ ಬಗ್ಗೆ ಅಧ್ಯಯನ ಮಾಡಿದೆ ಅಂದ್ರೆ ಅಲ್ಲ. ಇಲ್ಲಿ ಸಿದ್ಧಾಂತಗಳ ಬಗ್ಗೆ ಕೂಡ ತಿಳ್ಕೋಬೇಕು, ಸಂಸ್ಥೆಗಳ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕು, ಪಕ್ಷಗಳ ಬಗ್ಗೆ ಕೂಡ ತಿಳ್ಕೋಬೇಕು, ಮತ್ತು ನಾವು ಕೇವಲ ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಜೊತೆ ಯಾವ ರೀತಿಯಾಗಿ ಸಂಬಂಧಗಳನ್ನು ಹೊಂದಬೇಕು, ವಿಶ್ವ ಶಾಂತಿಗಾಗಿ ಅಥವಾ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೇನು ಕೆಲಸಗಳನ್ನು ಮಾಡಿಕೊಳ್ಬೇಕು, ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜನರ ರಕ್ಷಣೆ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಆ ವಿಚಾರಗಳ ಬಗ್ಗೆ ಎಲ್ಲ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ಉತ್ತಮವಾಗಿರೋದಕ್ಕೋಸ್ಕರ ವಿಶ್ವಸಂಸ್ಥೆ ಮತ್ತು ಕಾಮನ್ವೆಲ್ತ್ ಅನ್ನೋ ಎರಡು ಸಂಸ್ಥೆಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವ ದೇಶಗಳಿದಾವೆ, ಯಾವ ಖಂಡಗಳಿದಾವೆ, ಅವುಗಳ ಸಂಬಂಧಗಳು ಏನಾಗಿರಬೇಕು, ಒಂದು ದೇಶದ್ದು ಇನ್ನೊಂದು ದೇಶಕ್ಕೆ ಯಾವುದು ವಿರೋಧಿತನ ಜಾಸ್ತಿ ಇಲ್ಲ ಅಂತೇನೆ ಅಲ್ಲಿ ಏನಾಗಿರ್ಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಕ್ರಿಯೇಟ್ ಆಗಬೇಕು. ಯಾಕಪ್ಪ ಅಂದ್ರೆ ದೇಶದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು, ದೇಶದ ಜನರ ರಕ್ಷಣೆ ಮಾಡಬೇಕು, ದೇಶದಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡಬೇಕು, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತಮ್ಮದೇ ಜೀವನವನ್ನ ಕಟ್ಟಿಕೊಳ್ಬೇಕು, ಜೀವನವನ್ನ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ಇಲ್ಲಿ ಉತ್ತಮವಾಗಿರಬೇಕು. ಆ ಪಾಯಿಂಟ್ ಕೂಡ ಏನಾಗುತ್ತೆ, ಈ ಸಮ್ಮೇಳನದಲ್ಲಿ ಸೇರಿಕೊಂಡಿರ್ತಕ್ಕಂಥ ಒಂದು ವಿಷಯ ಅಂತ ಕೂಡ ನಾವು ತಿಳ್ಕೊಬಹುದು. ನೆಕ್ಸ್ಟು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ.
ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು, 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಕ್ವಶನ್ನು. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಇದು ಬರ್ದೇ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳೇ ಇಲ್ಲ. ಈ ಕ್ವಶನ್ ಬರ್ದೇ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳೇ ಇಲ್ಲ. ಫಸ್ಟ್ ಇಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಆರ್ಟ್ಸ್ ಆ್ಯಂಡ್ ಎಜುಕೇಷನ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀವಿ, ಇದು ಬರ್ದೇ ಇರ್ತಕ್ಕಂಥ ಈ ಕ್ವಶನ್ ಬರ್ದೇ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳೇ ಇಲ್ಲ. ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ. ಒಟ್ಟು 12 ಪಾಯಿಂಟ್ಸ್ಗಳಿದ್ದಾವೆ. 10 ಮಾರ್ಕ್ಸ್ಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೌದಾ? ನೀವು ಸ್ಟಡಿ ಮಾಡಬೇಕು. ಇದರಲ್ಲಿ ಅಂದರೆ ಈ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಯಾಕೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಈ ರಾಜ್ಯಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರಾಜ್ಯಶಾಸ್ತ್ರದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಈ ಪಾಯಿಂಟ್ಸ್ಗಳು ಮಾಡ್ತಾ ಹೋಗ್ತವೆ. ಅದರಲ್ಲಿ ಫಸ್ಟ್ ಒನ್ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ಸೆಕೆಂಡ್ ಪಾಯಿಂಟ್, ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ. ಥರ್ಡ್ ಪಾಯಿಂಟ್, ರಾಜಕೀಯ ಸಿದ್ಧಾಂತದ ಬಗ್ಗೆ ಒಲವು. ಫೋರ್ತ್ ಪಾಯಿಂಟ್, ತುಲನಾತ್ಮಕ ರಾಜಕೀಯದ ಬಗ್ಗೆ ಒಲವು, ಅರಿವು. ಫಿಫ್ತ್ ಪಾಯಿಂಟ್, ರಾಜಕೀಯ ನಾಯಕರಿಗೆ ತರಬೇತಿ. ಸಿಕ್ಸ್ತ್ ಪಾಯಿಂಟ್, ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸುತ್ತದೆ. ಕಣ್ಣಲೆ ಬಚ್ಚಿಡಲ ನನ್ನಲೆ ಮುಚ್ಚಿಡಲ ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೋನು. ಸಿಕ್ಸ್ತ್ ಒನ್, ದುರುಪಯೋಗವನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ಬೋದು. ಇವು 6 ಪಾಯಿಂಟ್ಗಳು. ಫಸ್ಟ್ 6 ಪಾಯಿಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಇನ್ನೂ ಉಳಿದ 6 ಪಾಯಿಂಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ಇವಾಗ ರಾಜಕೀಯದ ಬಗ್ಗೆ ಅಥವಾ ಅದರ ಗಂಧನೇ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದರೆ ಅಂಥವರಿಗೆ ರಾಜಕೀಯ ಅಥವಾ ಸಾಮಾನ್ಯ ಪ್ರಜೆಗೆ, ನಮ್ಮ ದೇಶದ ಸಾಮಾನ್ಯ ಪ್ರಜೆಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ರಾಜ್ಯಶಾಸ್ತ್ರ ಮಾಡುತ್ತೆ. ರಾಜ್ಯ ಅಂದ್ರೆ ಏನು,
ರಾಜ್ಯದ ಉಗಮ ಯಾವ ರೀತಿ ಆಯಿತು, ರಾಜ್ಯದಲ್ಲಿ ವಿಕಾಸ ಯಾವ ರೀತಿ ಆಯಿತು, ಅಥವಾ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ರಾಜ್ಯದಲ್ಲಿ ಸರ್ಕಾರ ಎಷ್ಟು ಇಂಪಾರ್ಟೆಂಟು ಅಥವಾ ರಾಜಕೀಯ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಾವು ಏನು ಮಾಡ್ಬೋದು, ಯಾವ ಎಂತೆಂಥ ಕಾರ್ಯಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇದು ಸರಿಯಾದ ರೀತಿಯಲ್ಲಿ ವಿವರಣೆಯನ್ನು ಕೊಡುತ್ತೆ. ಅಥವಾ ಅದರ ರಾಜಕೀಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯಶಾಸ್ತ್ರ ನಮಗೆ ತಿಳಿಸ್ತಾ ಹೋಗುತ್ತೆ. ಹೌದಾ? ನೆಕ್ಸ್ಟ್ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ತಿಳುವಳಿಕೆ. ನಾನು ಹೇಳಿದೆ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ರಾಜಕೀಯ ಚಿಂತಕರು ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅವಾಗ ಹೇಳಿದ್ದೀನಿ. ಅದೇ ರೀತಿಯಾಗಿ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ರಾಜ್ಯದ ಅಧ್ಯಯನದಿಂದ ಪ್ರಜೆಗಳು ರಾಜ್ಯದ ಉಗಮ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ, ಬೆಳವಣಿಗೆ ಬಗ್ಗೆ ತಿಳ್ಕೊತಾರೆ, ಮತ್ತು ರಾಜ್ಯ ಮತ್ತು ಸರ್ಕಾರದ ಧ್ಯೇಯೋದ್ದೇಶಗಳು ಯಾವ ರೀತಿಯಾಗಿದ್ದಾವೆ, ಯಾರ ಪರವಾಗಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗ್ತಾರೆ. ಹೌದಾ? ನೆಕ್ಸ್ಟ್ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು. ನಾನು ಅವಾಗಲೇ ಹೇಳಿದೆ ರಾಜಕೀಯ ಸಿದ್ಧಾಂತಗಳು ಯಾವುವು, ಯಾವುದು ಪ್ರಜಾಪ್ರಭುತ್ವ, ಉದಾರತ್ವ, ಸಮಾಜವಾದ, ಸಮತಾವಾದ, ಹೌದಾ? ಹೀಗೆ ಹಲವಾರು ಸಿದ್ಧಾಂತಗಳಿದ್ದಾವೆ. ಈ ಹಲವಾರು ಸಿದ್ಧಾಂತಗಳು ರಾಜಕೀಯ ಸಿದ್ಧಾಂತಗಳಾಗಿದ್ದಾವೆ. ಅವುಗಳ ಬಗ್ಗೆ ಸಾಮಾನ್ಯ ಪ್ರಜೆಗೆ ಆಗಿರಲಿ ಅಥವಾ ರಾಜಕೀಯ ವ್ಯಕ್ತಿಗೆ ಆಗಿರಲಿ ಅವನಿಗೆ ಅದರ ಬಗ್ಗೆ ಆ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಈ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಅಥವಾ ಪ್ರಜಾಪ್ರಭುತ್ವ ಅಂತ ಇದೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಅಥವಾ ಯೋಜನೆಗಳನ್ನ ಹಾಕಿಕೊಳ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸ್ತಿರ್ತಕ್ಕಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅಂದ್ರೆ ಪ್ರಜೆಗಳಿಗೆ ಇಂಪಾರ್ಟೆಂಟ್ ಇಲ್ಲಿ. ಅಂಥದ್ರಲ್ಲಿ ಈ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು ಕೊಡ್ತಾರೆ. ಅದರಲ್ಲಿ ಇರ್ತಕ್ಕಂಥ ವಿಷಯಗಳು ಯಾವ ರೀತಿಯಾಗಿದ್ದಾವೆ ಅವುಗಳ ಬಗ್ಗೆ ಅರಿತುಕೊಂಡು ರಾಜಕೀಯದ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸ ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ರಾಜಕೀಯ ಸಿದ್ಧಾಂತಗಳ ಅರಿವನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು. ರಾಜ್ಯದಲ್ಲಿ ಸರ್ಕಾರ ಇದೆ, ಒಂದು ಸರ್ಕಾರ, ಆ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷ ಇದೆ. ನಾವು ಎಂತೆಂಥವ್ರನ್ನ ರಾಜಕೀಯ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡೋಕ್ಕಾಗ್ತದ? ಇಲ್ಲ. ನಾವು ಏನು ಮಾಡ್ತೀವಿ, ರಾಜಕೀಯವನ್ನ ತುಲನಾತ್ಮಕವಾಗಿ ಯೋಚನೆ ಮಾಡಿ ಅದರ ಅರಿವನ್ನು ಪಡೆದುಕೊಳ್ಳಬೇಕು. ಹೇಗಪ್ಪ ಅಂತಂತಂದ್ರೆ ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದ್ದು ಹಲವಾರು ಸಂಸ್ಕೃತಿಗಳಿವೆ, ನಾಗರಿಕತೆ ಇದೆ ಮತ್ತು ಜೀವನ ಶೈಲಿಗಳಿಂದ ಕೂಡಿರ್ತಕ್ಕಂಥ ಜನರು ಕೂಡ ಇದ್ದಾರೆ. ಇಂತಹ ಜಗತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತು ರಾಜಕೀಯ ವ್ಯವಸ್ಥೆಗಳಿಂದ ಕೂಡಿದೆ ಅಂತ ಕೂಡ ತಿಳ್ಕೊಬೋದು. ಅಂದರೆ ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಬೇರೆ ಇದೆ, ಹಲವಾರು ಜನಾಂಗದವರಿದ್ದಾರೆ. ಇಷ್ಟೆಲ್ಲ ವೈವಿಧ್ಯಮಯವಾಗಿದ್ದರೂ ಕೂಡ ನಾವು ಏನು ಮಾಡಬೇಕು, ರಾಜಕೀಯದ ಬಗ್ಗೆ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿಯಿಂದ ಕೂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸರ್ಕಾರ, ಸಂವಿಧಾನ, ಅಲ್ಲಿನ ನಾಗರಿಕ ಜೀವನ ಶೈಲಿಗೆ ಅನುಗುಣವಾಗಿ ಏನಾಗುತ್ತೆ, ಚಾಲ್ತಿಯಲ್ಲಿದೆ. ಕಾಮನ್ ಆಗಿ ನಾವು ನೋಡ್ತಾ ಹೋಗ್ಬೋದು, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂವಿಧಾನ ಇದೆ, ಅವ್ರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಸಂವಿಧಾನಗಳನ್ನು ಬರೆದುಕೊಂಡಿದ್ದಾರೆ. ಹೌದಾ? ಅಲ್ಲಿಯ ಒಂದು ರೀತಿ ಜೀವನ ಶೈಲಿ ಒಂದು ಬೇರೆ ರೀತಿಯಾಗಿದೆ. ಅವುಗಳನ್ನ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ರಾಜಕೀಯವಾಗಿ ಅವರ ಜೀವನ ಶೈಲಿಯನ್ನ ನಾವು ಚಾಲ್ತಿಯಲ್ಲಿ ಇದಾವೆ ಅನ್ನೋದನ್ನ ತಿಳ್ಕೊತಾ ಹೋಗ್ತೀವಿ. ಹೀಗೆ ರಾಜ್ಯದ ಅಧ್ಯಯನವು ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವ ಮೂಲಕ ವಿಶ್ವದ ನಾನಾ ಸರ್ಕಾರಗಳ ಬಗ್ಗೆ ಸಂವಿಧಾನಗಳ ಬಗ್ಗೆ ತಿಳಿದುಕೊಳ್ಳುವಂತ ಕೆಲಸ. ಅಂದ್ರೆ ಆ ಸಂವಿಧಾನಗಳ ಬಗ್ಗೆ, ಆ ಸರ್ಕಾರಗಳ ಬಗ್ಗೆ ತಿಳಿದುಕೊಂಡಾಗ ನಮ್ಮಲ್ಲಿ ಎಂಥ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು, ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ನಮ್ಮ ದೇಶದಲ್ಲಿ ಆಗಲಿ ಎಂಥ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಕ್ಕಂಥ ಕೆಲಸ ಈ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗುತ್ತೆ. ಹೌದಾ? ನೆಕ್ಸ್ಟ್ ರಾಜಕೀಯ ನಾಯಕರಿಗೆ ತರಬೇತಿ. ಯಾರನ್ನೂ ಕರ್ಕೊಂಡ್ಬಂದು ರಾಜಕೀಯ ನಾಯಕರನ್ನಾಗಿ ಮಾಡೋಕ್ಕಾಗ್ತದ? ಇಲ್ಲ. ಬಹುತೇಕ ಆಧುನಿಕ ರಾಷ್ಟ್ರಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರು ಕೂಡ ಇಂಥ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುವುದರಿಂದ ಜನಪ್ರತಿನಿಧಿಗಳು ಶಾಸನಗಳನ್ನು ರೂಪಿಸುವುದು, ಮಸೂದೆಗಳ ಬಗ್ಗೆ ಚರ್ಚಿಸುವುದು, ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರುವುದು ಮುಂತಾದ ಜವಾಬ್ದಾರಿಗಳ ಬಗ್ಗೆ ರಾಜ್ಯಶಾಸ್ತ್ರ ಅಧ್ಯಯನವು ಸ್ಥೂಲವಾದ ಮಾಹಿತಿಯನ್ನು ಒದಗಿಸ್ತಾ ಹೋಗುತ್ತೆ. ನೋಡ್ರಿ, ನಾವೇನ್ ಮಾಡ್ತಾ ಹೋಗ್ತೀವಿ, ರಾಜಕೀಯ ನಾಯಕರಿಗೆ ತರಬೇತಿಯನ್ನು ಕೊಡ್ತೀವಿ. ಎಂಥ ಸರ್ಕಾರ ನಮ್ಮಲ್ಲಿ ಇರಬೇಕು, ಪ್ರಜಾಪ್ರಭುತ್ವ ಸರ್ಕಾರ ನಮ್ಮಲ್ಲಿ ಇರಬೇಕು, ಪ್ರಜಾಸತ್ತಾತ್ಮಕ ಸರ್ಕಾರ ನಮ್ಮಲ್ಲಿ ನಡಿಬೇಕು, ಸಮಾಜವಾದ, ಸಮತಾವಾದ ಅಥವಾ ಎಲ್ಲರಲ್ಲೂ ಸಮಾನತೆ, ಜಾತ್ಯತೀತತೆಯಿಂದ ಕೂಡಿರ್ತಕ್ಕಂಥ
ರಾಜಕೀಯ ನಮ್ಮಲ್ಲಿ ನಡಿಬೇಕು, ಸರ್ಕಾರ ನಮ್ಮಲ್ಲಿ ಜಾರಿಗೆ ಬರಬೇಕು ಅನ್ನೋ ವ್ಯವಸ್ಥೆಯಿಂದ ಕೂಡಿರೋದ್ರಿಂದ ಅದಕ್ಕೆ ಏನಾಗ್ತಾ ಇದೆ, ಈ ನಾನು ನಿಮ್ಗೆ ಮೊದಲೇ ಹೇಳಿದೆ, ಪ್ರಜೆಗಳಿಂದನೇ ಕೂಡಿರ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಅಥವಾ ಸರ್ಕಾರದ ವ್ಯವಸ್ಥೆ, ಇದು ಏನಾಗ್ತಾ ಇದೆ, ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ತೊಡಗಿಕೊಳ್ಬೇಕು, ಅವರೇ ಶಾಸನಗಳನ್ನು ರಚಿಸಬೇಕು, ರೂಪಿಸಬೇಕು ಮತ್ತು ಮಸೂದೆಗಳ ಬಗ್ಗೆ ಚರ್ಚಿಸಬೇಕು. ಎಂಥ ಮಸೂದೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದರೆ ಜನರಿಗೆ ಸಹಾಯಕವಾಗ್ತದೆ, ಎಂಥ ಶಾಸನಗಳನ್ನು ರೂಪಿಸಬೇಕು, ಅಂಥ ಶಾಸನಗಳಿಂದ ಜನರಿಗೆ ಆಗ್ತಕ್ಕಂಥ ಒಳಿತೇನು, ಅವೆಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡಿ ಅಂಥವ್ರನ್ನ ನಾಯಕರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ರಾಜ್ಯಶಾಸ್ತ್ರ ಅಂದರೆ ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ, ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ರಾಜಕೀಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇವು ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ಸರ್ಕಾರದ ದುರುಪಯೋಗವನ್ನು ನಿಯಂತ್ರಿಸುತ್ತದೆ. ಇದು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯೊಂದಿಗೆ ಏನಾಗಿದೆ, ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ರಾಜ್ಯಶಾಸ್ತ್ರ ಪ್ರಾರಂಭವಾಗಿದೆ. ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಹೋಗುತ್ತೆ. ಅದಕ್ಕೆ ಕಲ್ಯಾಣ ರಾಜ್ಯ ಪರಿಕಲ್ಪನೆಯೊಂದಿಗೆ ಇಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಆಧುನಿಕ ಪ್ರಜಾಸತ್ತಾತ್ಮಕ ರಾಜ್ಯಗಳು ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಕರ್ತವ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿವೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಅಂದರೆ ಅವ್ರಿಗಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳ್ಯಾವು, ಮೂಲಭೂತ ಹಕ್ಕುಗಳ್ಯಾವು, ಮೂಲಭೂತ ಸೌಕರ್ಯಗಳ್ಯಾವು, ಸೌಕರ್ಯಗಳಂದ್ರೇನು, ಹಕ್ಕುಗಳಂದ್ರೇನು, ಕರ್ತವ್ಯಗಳಂದ್ರೇನು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳಿಪಡಿಸಿದಾಗ ಅಧಿಕಾರ ದುರುಪಯೋಗವಾಗುವುದನ್ನು ನಿಯಂತ್ರಿಸಬಹುದು. ಅದಕ್ಕೆ ಏನ್ ಮಾಡ್ತಾರೆ, ಈ 6 ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಯಾವುದು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ, ಯಾಕೋಸ್ಕರ ನಾವು ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅನ್ನೋದಕ್ಕೋಸ್ಕರ ಈ 6 ಪಾಯಿಂಟ್ಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಉಳಿದ 6 ಪಾಯಿಂಟ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ವಿಷಯಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ತಿಳ್ಕೊಂಡು ನನ್ನ ಆನ್ಲೈನ್ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.